ಮುತ್ತಪ್ಪ ರೈ ಒಂದು ಕಾಲದಲ್ಲಿ ಈ ಹೆಸರು ಕೇಳಿದ್ರೆ ಭೂಗತ ಲೋಕದ ದೊರೆಗಳು ಚಳಿಗಾಲದಲ್ಲೂ ಬೆವತು ಹೋಗ್ತಾ ಇದ್ರು. ಅಷ್ಟರ ಮಟ್ಟಿಗೆ ಹೆಸರು ಮಾಡಿದ್ದ ಇದೇ ಮಾಜಿ ಡಾನ್ ಮಗನಿಗೆ ಇದೀಗ ದುಷ್ಕರ್ಮಿಗಳು ಗುಂಡು ಹಾರಿಸಿದ್ದಾರೆ. ಸದ್ಯ ಈ ರಿಕ್ಕಿ ರೈ ಶೂಟೌಟ್ಗೆ ರಣರೋಚಕ ಟ್ವಿಸ್ಟ್ ಸಿಕ್ಕಿದೆ. ಏನದು ಈ ಸ್ಟೋರಿ? ಮುತ್ತಪ್ಪ ರೈ ಒಂದು ಕಾಲದಲ್ಲಿ ಈ ಹೆಸರು ಕೇಳಿದ್ರೆ ಭೂಗತ ಲೋಕದ ದೊರೆಗಳ ತೊಡೆ ನಡುಗುತ್ತಿದ್ವು. ಚಳಿಗಾಲದಲ್ಲೂ ಬೆವೆತು ಹೋಗ್ತಿದ್ರು. ಅಷ್ಟರ ಮಟ್ಟಿಗೆ ಹೆಸರು ಮಾಡಿದ್ದ ಮಾಜಿ ಡಾನ್ ಮುತ್ತಪ್ಪ ರೈ ಮಗನಿಗೆ ಇದೀಗ ದುಷ್ಕರ್ಮಿಗಳು ಗುಂಡು ಹಾರಿಸಿದ್ದಾರೆ. ರಿಕ್ಕಿ ರೈ ಶೂಟೌಟ್ಗೆ ರಣರೋಚಕ ಟ್ವಿಸ್ಟ್ ಸಿಕ್ಕಿದೆ. ಶೂಟೌಟ್ ಮಾಡಿಸಿದ್ದೇ ಚಿಕ್ಕಮ್ಮ. ರಾಕೇಶ್ ಅನುರಾಧ ಮೇಲೆ ಡೌಟ್. ದುಷ್ಕರ್ಮಿಗಳ ಶೂಟೌಟ್ನಿಂದ ಗಾಯಗೊಂಡು ಆಸ್ಪತ್ರೆ ಸೇರಿರೋ ರಿಕ್ಕಿ ರೈ ಹೇಳಿಕೆ ಪಡೆಯಲು ಡೇ 1ನಿಂದ ಖಾಕಿ ಕಾದು ಕುಳಿತಿತ್ತು. ಇದೀಗ ರಾಮನಗರ ಉಪವಿಭಾಗ ಡಿವೈಎಸ್ಪಿ ಶ್ರೀನಿವಾಸ್ ಮಣಿಪಾಲ್ಗೆ ಬಂದು ರಿಕ್ಕಿ ರೈ ಹೇಳಿಕೆ ಪಡೆದಿದ್ದಾರೆ. ತನ್ನ ಹತ್ಯೆ ಯತ್ನ ನಡೆಸಿದ್ಯಾರು ಅಂತ ಖಾಕಿ ಮುಂದೆ ರಿಕ್ಕಿ ಬಾಯ್ಬಿಟ್ಟಿದ್ದಾನೆ. ಅವರು ಬೇರೆ ಯಾರೂ ಅಲ್ಲ, ಮುತ್ತಪ್ಪ ರೈ ಎರಡನೇ ಪತ್ನಿ ರಿಕ್ಕಿ ಮಲತಾಯಿ ಅನುರಾಧ. ನನ್ನ ಮೇಲೆ ಶೂಟೌಟ್ ಮಾಡಿಸಿದ್ದೇ ನನ್ನ ಚಿಕ್ಕಮ್ಮ ಅನುರಾಧ ಅಂತ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾನೆ. ಎಫ್ಐಆರ್ನಲ್ಲಿರೋ ಆರೋಪಿ ರಾಕೇಶ್ ಮಲ್ಲಿ, ಅನುರಾಧ, ನಿತೇಶ್ ಶೆಟ್ಟಿ, ವೈದ್ಯನಾಥನ್ ಇವರೇ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದಾರೆ ಅಂತ ಹೇಳಿದ್ದಾನೆ. ಆಸ್ತಿ ವಿಚಾರವೇ ಗುಂಡಿನ ದಾಳಿಗೆ ಕಾರಣ ಎಂದಿದ್ದಾನೆ. ಜಮೀನು ವಿವಾದ ಸಂಬಂಧ ಕೋರ್ಟ್ನಲ್ಲಿ ಕೇಸಿತ್ತು. ಹೀಗಾಗಿ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಿಗೆ ಬಂದಾಗ ನಾನು ಸದಾಶಿವನಗರ ಹಾಗೂ ಬಿಡದಿಯಲ್ಲಿ ವಾಸವಿರುತ್ತಿದ್ದೆ. ನಾನು ಸದಾಶಿವನಗರ ಮನೆಗೆ ಹೋಗುವಾಗ ಮನೆಯಿಂದ ಹೊರಗಿನ ರಸ್ತೆಗೆ ಬಂದಾಗ ಅಟ್ಯಾಕ್ ಮಾಡಲಾಗಿದೆ. ನನ್ನ ಕೈ ಹಾಗೂ ಮೂಗಿಗೆ ಗುಂಡು ತಗುಲಿದೆ. ನನ್ನ ಸ್ನೇಹಿತರು ಹಾಗೂ ಡ್ರೈವರ್ ಆಸ್ಪತ್ರೆಗೆ ಸೇರಿಸಿದ್ರು. ಹಾಗಾದ್ರೆ ರಿಕ್ಕಿ ರೈ ಹೇಳಿದಂತೆ ಇವರ್ಯಾಕೆ ರಿಕ್ಕಿಯನ್ನ ಟಾರ್ಗೆಟ್ ಮಾಡಿದ್ದು? ಈ ನಾಲ್ವರ ಬ್ಯಾಕ್ಗ್ರೌಂಡ್ ಏನು ಅಂತ ನೋಡೋದಾದ್ರೆ, ಈ ರಾಕೇಶ್ ಮಲ್ಲಿ ಮುತ್ತಪ್ಪ ರೈ ಬಲಗೈ ಬಂಟ. ಮುತ್ತಪ್ಪ ರೈ ರಾಕೇಶ್ ಮಲ್ಲಿ ಜೊತೆ ಭೂ ವಿವಾದ ಇತ್ತು. ಬೇನಾಮಿ ಜಮೀನು ವಿಚಾರಕ್ಕೆ ವೈಮನಸ್ಸಿತ್ತು. ಬಂಟ್ವಾಳದಲ್ಲಿ ಜಮೀನನ್ನ ಮುತ್ತಪ್ಪ ರೈ ಖರೀದಿಸಿದ್ರು. ಈ ಸಂಬಂಧ ಮುತ್ತಪ್ಪ ರಾಕೇಶ್ ಮಲ್ಲಿ ನಡುವೆ ಗಲಾಟೆಯಾಗಿತ್ತು. ಮುತ್ತಪ್ಪ ರೈ ಸುಪಾರಿ ನೀಡಿದ್ದಾರೆ ಅಂತ ರಾಕೇಶ್ ದೂರು ಕೊಟ್ಟಿದ್ದ. ಮುತ್ತಪ್ಪ ರೈ ಎರಡನೇ ಪತ್ನಿ ಜೊತೆ ರಾಕೇಶ್ ವ್ಯವಹಾರ ಮಾಡ್ತಿದ್ದ. ನಿತೇಶ್ ಶೆಟ್ಟಿ, ವೈದ್ಯನಾಥ್ ಜೊತೆಯಲ್ಲಿ ರಿಕ್ಕಿಗೆ ವೈಮನಸ್ಸಿತ್ತಂತೆ. ರಿಕ್ಕಿ ರೈ ಹತ್ಯೆಗೆ ಸುಪಾರಿ ಕೊಟ್ಟಳ ಅನುರಾಧ ರೈ. ಮೊದಲನೇ ಪತ್ನಿ ರೇಖಾ ನಿಧನದ ಬಳಿಕ ಅಂದ್ರೆ 2016ರಲ್ಲಿ ಮುತ್ತಪ್ಪ ರೈ ಅನುರಾಧರನ್ನ ಎರಡನೇ ಮದುವೆಯಾದ್ರು. 2020ರಲ್ಲಿ ಅನಾರೋಗ್ಯದಿಂದ ಮುತ್ತಪ್ಪ ರೈ ನಿಧನ ಹೊಂದಿದ್ರು. 41 ಪುಟಗಳ ವಿಲ್ನಲ್ಲಿ ಮುತ್ತಪ್ಪ ರೈ ತಮ್ಮ ಪುತ್ರ ರಾಕಿ ಮತ್ತು ರಿಕ್ಕಿ ಹಾಗೂ ತಮ್ಮ ಎರಡನೇ ಪತ್ನಿ ಅನುರಾಧಗೆ ಆಸ್ತಿ ಪಾಲು ಮಾಡಿದ್ರು. ಮುತ್ತಪ್ಪ ರೈ ನಿಧನದ ಬಳಿಕ 2,000 ಕೋಟಿ ಆಸ್ತಿಯ ಬಗ್ಗೆ ವಿವಾದ ಉಂಟಾಗಿತ್ತು. ಆಸ್ತಿಗಾಗಿ ಎರಡನೇ ಪತ್ನಿ ಅನುರಾಧ ಧಾವೆ ಹೂಡಿದ್ರು. ತಮಗೆ ಕಾನೂನು ಪ್ರಕಾರ ಆಸ್ತಿ ಸಿಕ್ಕಿಲ್ಲ ಅಂತ ನ್ಯಾಯಾಲಯದ ಮೊರೆ ಹೋಗಿದ್ರು. ಇನ್ನು ನಿತೇಶ್ ಶೆಟ್ಟಿ ಹಾಗೂ ವೈದ್ಯನಾಥ್ ಜೊತೆಯಲ್ಲಿ ರಿಕ್ಕಿಗೆ ಲೇಔಟ್ ವಿಚಾರವಾಗಿ ವೈಮನಸ್ಸಿತ್ತಂತೆ. ಶೂಟರ್ಸ್ಗಳು ಗುಂಡಿನ ದಾಳಿಗೆ ಸಿಮ್ ಕಾರ್ಡ್ ಇಲ್ಲದ ಮೊಬೈಲ್ ಬಳಸಿದ್ದಾರೆ. ಕತ್ತಲೆಯಲ್ಲಿ ರಿಕ್ಕಿ ರೈ ಮೇಲೆ ಫೈರಿಂಗ್ ಮಾಡಲು ಟಾರ್ಚ್ಗಾಗಿ ಈ ಸಿಮ್ ಇಲ್ಲದ ಮೊಬೈಲ್ ಬಳಕೆ ಮಾಡಿದ್ದಾರೆ. ಅದೇನೇ ಇರಲಿ, ಶೂಟರ್ಗಳ ಬಂಧನದ ಬಳಿಕ ಮುತ್ತಪ್ಪ ರೈ ಒಂದು ಕಾಲದಲ್ಲಿ ಈ ಹೆಸರು ಕೇಳಿದ್ರೆ ಭೂಗತ ಲೋಕದ ದೊರೆಗಳು ಚಳಿಗಾಲದಲ್ಲೂ ಬೆವತು ಹೋಗ್ತಾ ಇದ್ರು. ಅಷ್ಟರ ಮಟ್ಟಿಗೆ ಹೆಸರು ಮಾಡಿದ್ದ ಇದೇ ಮಾಜಿ ಡಾನ್ ಮಗನಿಗೆ ಇದೀಗ ದುಷ್ಕರ್ಮಿಗಳು ಗುಂಡು ಹಾರಿಸಿದ್ದಾರೆ. ಸದ್ಯ ಈ ರಿಕ್ಕಿ ರೈ ಶೂಟೌಟ್ಗೆ ರಣರೋಚಕ ಟ್ವಿಸ್ಟ್ ಸಿಕ್ಕಿದೆ. ಏನದು ಈ ಸ್ಟೋರಿ?
ಮುತ್ತಪ್ಪ ರೈ. ಒಂದು ಕಾಲದಲ್ಲಿ ಈ ಹೆಸರು ಕೇಳಿದ್ರೆ ಭೂಗತ ಲೋಕದ ದೊರೆಗಳ ತೊಡೆ ನಡುಗುತ್ತಿದ್ವು. ಚಳಿಗಾಲದಲ್ಲೂ ಬೆರೆತು ಹೋಗ್ತಿದ್ರು. ಅಷ್ಟರ ಮಟ್ಟಿಗೆ ಹೆಸರು ಮಾಡಿದ್ದ ಮಾಜಿ ಡಾನ್ ಮುತ್ತಪ್ಪ ರೈ ಮಗನಿಗೆ ಇದೀಗ ದುಷ್ಕರ್ಮಿಗಳು ಗುಂಡು ಹಾರಿಸಿದ್ದಾರೆ. ರಿಕ್ಕಿ ರೈ ಶೂಟೌಟ್ಗೆ ರಣರೋಚಕ ಟ್ವಿಸ್ಟ್ ಸಿಕ್ಕಿದೆ. ಶೂಟೌಟ್ ಮಾಡಿಸಿದ್ದೇ ಚಿಕ್ಕಮ್ಮ. ರಾಕೇಶ್ ಅನುರಾಧ ಮೇಲೆ ಡೌಟ್. ದುಷ್ಕರ್ಮಿಗಳ ಶೂಟೌಟ್ನಿಂದ ಗಾಯಗೊಂಡು ಆಸ್ಪತ್ರೆ ಸೇರಿರೋ ರಿಕ್ಕಿ ರೈ ಹೇಳಿಕೆ ಪಡೆಯಲು ಡೇ 1 ನಿಂದ ಖಾಕಿ ಕಾದು ಕುಳಿತಿತ್ತು. ಇದೀಗ ರಾಮನಗರ ಉಪವಿಭಾಗ ಡಿವೈಎಸ್ಪಿ ಶ್ರೀನಿವಾಸ್ ಮಣಿಪಾಲ್ಗೆ ಬಂದು ರಿಕ್ಕಿ ರೈ ಹೇಳಿಕೆ ಪಡೆದಿದ್ದಾರೆ. ತನ್ನ ಹತ್ಯೆ ಯತ್ನ ನಡೆಸಿದ್ಯಾರು ಅಂತ ಖಾಕಿ ಮುಂದೆ ರಿಕ್ಕಿ ಬಾಯ್ಬಿಟ್ಟಿದ್ದಾನೆ. ಅವರು ಬೇರೆ ಯಾರೂ ಅಲ್ಲ, ಮುತ್ತಪ್ಪ ರೈ 2ನೇ ಪತ್ನಿ ರಿಕ್ಕಿ ಮಲತಾಯಿ ಅನುರಾಧ. ನನ್ನ ಮೇಲೆ ಶೂಟೌಟ್ ಮಾಡಿಸಿದ್ದೇ ನನ್ನ ಚಿಕ್ಕಮ್ಮ ಅನುರಾಧ ಅಂತ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾನೆ. ಎಫ್ಐಆರ್ನಲ್ಲಿರೋ ಆರೋಪಿ ರಾಕೇಶ್ ಮಲ್ಲಿ, ಅನುರಾಧ, ನಿತೇಶ್ ಶೆಟ್ಟಿ, ವೈದ್ಯನಾಥನ್ ಇವರೇ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದಾರೆ ಅಂತ ಹೇಳಿದ್ದಾನೆ. ಆಸ್ತಿ ವಿಚಾರವೇ ಗುಂಡಿನ ದಾಳಿಗೆ ಕಾರಣ ಎಂದಿದ್ದಾನೆ. ಜಮೀನು ವಿವಾದ ಸಂಬಂಧ ಕೋರ್ಟ್ನಲ್ಲಿ ಕೇಸಿತ್ತು. ಹೀಗಾಗಿ ನಾನು ರಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಿಗೆ ಬಂದಾಗ ನಾನು ಸದಾಶಿವನಗರ ಹಾಗೂ ಬಿಡದಿಯಲ್ಲಿ ವಾಸವಿರುತ್ತಿದ್ದೆ. ನಾನು ಸದಾಶಿವನಗರ ಮನೆಗೆ ಹೋಗುವಾಗ ಮನೆಯಿಂದ ಹೊರಗಿನ ರಸ್ತೆಗೆ ಬಂದಾಗ ಅಟ್ಯಾಕ್ ಮಾಡಲಾಗಿದೆ. ನನ್ನ ಕೈ ಹಾಗೂ ಮೂಗಿಗೆ ಗುಂಡು ತಗುಲಿದೆ. ನನ್ನ ಸ್ನೇಹಿತರು ಹಾಗೂ ಡ್ರೈವರ್ ಆಸ್ಪತ್ರೆಗೆ ಸೇರಿಸಿದ್ರು. ಹಾಗಾದ್ರೆ ರಿಕ್ಕಿ ರೈ ಹೇಳಿದಂತೆ ಇವರ್ಯಾಕೆ ರಿಕ್ಕಿಯನ್ನ ಟಾರ್ಗೆಟ್ ಮಾಡಿದ್ದು? ಈ 4ವರ ಬ್ಯಾಕ್ಗ್ರೌಂಡ್ ಏನು ಅಂತ ನೋಡೋದಾದ್ರೆ, ಈ ರಾಕೇಶ್ ಮಲ್ಲಿ ಮುತ್ತಪ್ಪ ರೈ ಬಲಗೈ ಬಂಟ. ಮುತ್ತಪ್ಪ ರೈ ರಾಕೇಶ್ ಮಲ್ಲಿ ಜೊತೆ ಭೂ ವಿವಾದ ಇತ್ತು. ಬೇನಾಮಿ ಜಮೀನು ವಿಚಾರಕ್ಕೆ ವೈಮನಸ್ಸಿತ್ತು. ಬಂಟ್ವಾಳದಲ್ಲಿ ಜಮೀನನ್ನ ಮುತ್ತಪ್ಪ ರೈ ಖರೀದಿಸಿದ್ರು. ಈ ಸಂಬಂಧ ಮುತ್ತಪ್ಪ ರಾಕೇಶ್ ಮಲ್ಲಿ ನಡುವೆ ಗಲಾಟೆಯಾಗಿತ್ತು. ಮುತ್ತಪ್ಪ ರೈ ಸುಪಾರಿ ನೀಡಿದ್ದಾರೆ ಅಂತ ರಾಕೇಶ್ ದೂರು ಕೊಟ್ಟಿದ್ದ. ಮುತ್ತಪ್ಪ ರೈ 2ನೇ ಪತ್ನಿ ಜೊತೆ ರಾಕೇಶ್ ವ್ಯವಹಾರ ಮಾಡ್ತಿದ್ದ. ನಿತೇಶ್ ಶೆಟ್ಟಿ, ವೈದ್ಯನಾಥ್ ಜೊತೆಯಲ್ಲಿ ರಿಕ್ಕಿಗೆ ವೈಮನಸ್ಸಿತ್ತಂತೆ. ರಿಕ್ಕಿ ರೈ ಹತ್ಯೆಗೆ ಸುಪಾರಿ ಕೊಟ್ಟಳ ಅನುರಾಧ ರೈ. ಮೊದಲನೇ ಪತ್ನಿ ರೇಖಾ ನಿಧನದ ಬಳಿಕ ಅಂದ್ರೆ 2016ರಲ್ಲಿ ಮುತ್ತಪ್ಪ ರೈ ಅನುರಾಧರನ್ನ 2ನೇ ಮದುವೆಯಾದ್ರು. 2020ರಲ್ಲಿ ಅನಾರೋಗ್ಯದಿಂದ ಮುತ್ತಪ್ಪ ರೈ ನಿಧನ ಹೊಂದಿದ್ರು. 41 ಪುಟಗಳ ವಿಲ್ಲಲ್ಲಿ ಮುತ್ತಪ್ಪ ರೈ ತಮ್ಮ ಪುತ್ರ ರಾಕಿ ಮತ್ತು ರಿಕ್ಕಿ ಹಾಗೂ ತಮ್ಮ 2ನೇ ಪತ್ನಿ ಅನುರಾಧಗೆ ಆಸ್ತಿ ಪಾಲು ಮಾಡಿದ್ರು. ಮುತ್ತಪ್ಪ ರೈ ನಿಧನದ ಬಳಿಕ 2,000 ಕೋಟಿ ಆಸ್ತಿಯ ಬಗ್ಗೆ ವಿವಾದ ಉಂಟಾಗಿತ್ತು. ಆಸ್ತಿಗಾಗಿ 2ನೇ ಪತ್ನಿ ಅನುರಾಧ ಧಾವೆ ಹೂಡಿದ್ರು. ತಮಗೆ ಕಾನೂನು ಪ್ರಕಾರ ಆಸ್ತಿ ಸಿಕ್ಕಿಲ್ಲ ಅಂತ ನ್ಯಾಯಾಲಯದ ಮೊರೆ ಹೋಗಿದ್ರು. ಇನ್ನು ನಿತೇಶ್ ಶೆಟ್ಟಿ ಹಾಗೂ ವೈದ್ಯನಾಥ್ ಜೊತೆಯಲ್ಲಿ ರಿಕ್ಕಿಗೆ ಲೇಔಟ್ ವಿಚಾರವಾಗಿ ವೈಮನಸ್ಸಿತ್ತಂತೆ. ಶೂಟರ್ಸ್ಗಳು ಗುಂಡಿನ ದಾಳಿಗೆ ಸಿಮ್ ಕಾರ್ಡ್ ಇಲ್ಲದ ಮೊಬೈಲ್ ಬಳಸಿದ್ದಾರೆ. ಕತ್ತಲೆಯಲ್ಲಿ ರಿಕ್ಕಿ ರೈ ಮೇಲೆ ಫೈರಿಂಗ್ ಮಾಡಲು ಟಾರ್ಚ್ಗಾಗಿ ಈ ಸಿಮ್ ಇಲ್ಲದ ಮೊಬೈಲ್ ಬಳಕೆ ಮಾಡಿದ್ದಾರೆ. ಅದೇನೇ ಇರಲಿ, ಶೂಟರ್ಗಳ ಬಂಧನದ